ಆಮೇಲೆ ನೀವು ಹೇಳಿದಾಗ ಹಾವೇರಿ ಲೋಕಸಭಾ ಚುನಾವಣೆ ಬಂದ ಹೊತ್ನ್ಯಾಗ ಮತ್ತೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಕರೆದು ಇಲ್ಲ ನೀ ಬರಲೇಬೇಕು ಅಂತ ಹೇಳಿ ಪಾರ್ಟಿಗೆ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಈಗ ತಾವು ಕೆಪಿಸಿಸಿ ನೂತನ ಸದಸ್ಯರವಾಗಿ ಆಯ್ಕೆಯಾಗಿರಿ. ಇದನ್ನು ನೀವು ಕೇಳಿ ಪಡೆದುಕೊಂಡ್ರ ಅಥವಾ ನಿಮಗೆ ಗಾಡ್ ಗಿಫ್ಟ್ ನಾಗಿ ಬಂತ ಸರ್? ಕೆಪಿಸಿಸಿ ಸದಸ್ಯರ ನಾನೇನು ಕೇಳಿರ್ಲಿಲ್ಲ. ಹ್ಮ್. ಆದ್ರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಸಭೆ ಸೇರಿದಾಗ ಇಲ್ಲ ಅವನ್ನೇ ಮಾಡ್ರಿ ಅಂತ ಹೇಳಿ ಮಾಡಿರ್ತಾರೆ. ಸಿದ್ದರಾಮಯ್ಯ ಆಡಳಿತಕ್ಕೂ 3 ವರ್ಷ, ಈಗ ಡಿ ಕೆ ಶಿವಕುಮಾರ್ ಅವರ 2 ವರ್ಷದ ಆಡಳಿತ ಮುಂದುವರಿಯುವುದಕ್ಕೂ, ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ಸಂಘಟನೆ ಚತುರ ಕೆಪಿಸಿಸಿ ಅಧ್ಯಕ್ಷ ಇದ್ದಾಗ, ಮತ್ತೆ ಬಿ ಕೆ ಹರಿಪ್ರಸಾದ್ ಅವರ ಯುವ ನಾಯಕತ್ವದಿಂದ ಬಂದಿರತಕ್ಕಂಥವ್ರು ಈಗ ಚಾಣಕ್ಯ, ಮತ್ತೆ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವ್ರಿಗೆ ಏನು ಚುನಾವಣಾ ಚಾಣಕ್ಯ ಅಂತಾರೋ ಆ ರೀತಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವ್ರನ್ನ ರಣತಂತ್ರ ಹೂಡೋದಲ್ಲಿ ಚಾಣಕ್ಯ ಅಂತೇಳಿ ಕರೀತಾರೆ. ಈ ಚಾಣಕ್ಯ ಮತ್ತು ಈ ಚುನಾವಣಾ ಬಂಡೆ ಈ ಇಬ್ರು ಜೋಡೆತ್ತಾಗಿ ಮತ್ತು ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿ ಸಿದ್ದರಾಮಯ್ಯ ಆಡಳಿತದಲ್ಲಿ ಇವರಿಬ್ಬರು ಆಡಳಿತ ಸಂದರ್ಭದಲ್ಲಿ ಯಾವ ರೀತಿ ಮುಂದೆ ಹೋಗ್ಲಿಕ್ಕೆ ಇವರು ಮುಂದೆ ಯಶಸ್ಸನ್ನು ಕಾಣಬಹುದು ಸರ್? ಚುನಾವಣೆ ಮಾಡೋದ್ರಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಬಹಳ ಅದ್ಭುತವಾಗಿ ಅವ್ರ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಉದಾಹರಣೆಗೆ ಮೊನ್ನೆ ನೀವು ಬಹುತೇಕ MLC ನೋಡಿರ್ಬೋದು. ಹೀಗಾಗಿ ಬಹಳ ಅವ್ರು ಯಾವುದೇ ಕೆಲಸಗಳನ್ನು ಬಹಳ ಚೆನ್ನಾಗಿ ಮಾಡ್ತಾರೆ ಮತ್ತು ಪಕ್ಷ ಕಟ್ಟೋದ್ರಲ್ಲಿ ಕೂಡ ಅವರು ನಂಬರ್ 1.